Hello everyone, this is Asif Torgal and you are watching Foundation Tutorials for Commerce, and I request everyone, please do watch my classes, share, subscribe and don't forget to press the bell icon to know about the updates of my upcoming classes. Thank you. Well, from last 3 classes we have been discussing the first chapter of first year business studies, okay, and from first chapter already we have discussed meaning, definition, features and classification of economic activities and major classification of economic activities. Okay, under major economic activities classification we are studying business, and business again classified into 2 subcategories, that is industry and commerce. And in the last class we have already discussed about industry, what is industry, types of industry and so on we have discussed in the last class. Okay, and today we are going to start with the next sub major classification of business, that is commerce, Vanijya. Then what do you mean by commerce? ವಾಣಿಜ್ಯ ಎಂದರೇನು? ಎಲ್ಲರೂ ಕಾಮರ್ಸ್ ತಗೊಂಡಿದ್ದೀವಿ, ಕಾಮರ್ಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ, ಕಾಮರ್ಸ್ ಕಲಿತಾ ಇದ್ದೀವಿ ಅಂತ ಹೇಳ್ತೀವಿ. ಅಂದ್ರೆ ಕಾಮರ್ಸ್ ಅಂದರೆ ಏನು? ವಾಣಿಜ್ಯ ಅಂತ ಯಾವುದಕ್ಕೆ ಕರೀತಾರೆ ಅಂತ ಕೇಳಿದ್ರೆ, ಅಗೇನ್ ಹಿಯರ್ ದ ಕಾಮರ್ಸ್ ಈಸ್ ಆನ್ ಎಕನಾಮಿಕ್ ಆಕ್ಟಿವಿಟಿ. ಇದು ಸಹ ಒಂದು ಆರ್ಥಿಕ ಚಟುವಟಿಕೆ. ಇಟ್ಸ್ ಅನ್ ಎಕನಾಮಿಕ್ ಆಕ್ಟಿವಿಟಿ ವೇರ್ buying and selling of goods and services are to be done in a bulk or in a large quantity. ಬೃಹತ್ ಪ್ರಮಾಣದಲ್ಲಿ. ಮೊದಲನೇದಾಗಿ ವಾಣಿಜ್ಯ ಅನ್ನೋದು ಒಂದು ಆರ್ಥಿಕ ಚಟುವಟಿಕೆ. ಎಂಥ ಆರ್ಥಿಕ ಚಟುವಟಿಕೆ ಅಂತ ಕೇಳಿದರೆ, ಬೃಹತ್ ಪ್ರಮಾಣದ ಸರಕು ಮತ್ತು ಸೇವೆಗಳನ್ನು ವಿನಿಮಯ ಮಾಡ್ಕೊಳ್ತಕ್ಕಂತಹ ಪ್ರಕ್ರಿಯೆಗೆ ಅಂತ ಕರಿತೀವಿ ವಾಣಿಜ್ಯ ಅಂತ ಕರಿತೀವಿ, ಕಾಮರ್ಸ್ ಅಂತ ನಾವು ಇಲ್ಲಿ ಕರಿತೀವಿ. ಹೌದಾ? ದೆನ್ ಅಗೇನ್ ದಿಸ್ ಕಾಮರ್ಸ್ ಈಸ್ ಟು ಬಿ ಸ್ಟಡಿಡ್ ಅಂಡರ್ 2 ಸಬ್ ಕ್ಯಾಟಗರೀಸ್. ಮತ್ತೆ ಈ ವಾಣಿಜ್ಯವನ್ನು 2 ವಿಭಾಗಗಳನ್ನಾಗಿ ನಾವು ಅಧ್ಯಯನ ಮಾಡ್ತೇವೆ. ವಾಟ್ ಆರ್ ದೋಸ್ ಅಂತ ಕೇಳಿದ್ರೆ, ಒನ್ ಈಸ್ ಟ್ರೇಡ್, ಅನದರ್ ಒನ್ ಈಸ್ ಆಕ್ಸಿಲರೀಸ್ ಟು ಟ್ರೇಡ್. ವ್ಯಾಪಾರ ಮತ್ತು ವ್ಯಾಪಾರದ ಪೂರಕಗಳು ಅಂತ ಕರಿತೇವೆ ನಾವು, ಪೂರಕಗಳು ಅಂತ ಕರಿತೇವೆ. ದೆನ್ ಲೆಟ್ ಮಿ ಟು ಸ್ಟಾರ್ಟ್ ವಿತ್ ದಿ ಟ್ರೇಡ್. ಟ್ರೇಡ್ ಅಂತ ಯಾವುದಕ್ಕೆ ಕರೀತಾರೆ? ವ್ಯಾಪಾರ ಎಂದರೇನು? ಹಿಯರ್ ಅಗೇನ್ ಟ್ರೇಡ್ ರೆಫರ್ಸ್ ಟು ದಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, but not in a bulk quantity, but not in a large quantity, but in a little smaller or little minimizing the trading activity or business activity. ಕಡಿಮೆ ಪ್ರಮಾಣದಲ್ಲಿ ಇಲ್ಲಿ ಒಂದು ಏನು ಮಾಡ್ತಾರೆ, ಒಂದು ವ್ಯವಹಾರದ ಚಟುವಟಿಕೆಗಳನ್ನು ಮಾಡ್ತಾರೆ. ಆ ಒಂದು ಪ್ರಕ್ರಿಯೆಗೆ ಇಲ್ಲಿ ಅಂತ ಕರೀತಾರೆ ಟ್ರೇಡ್ ಅಂತ ಕರೀತಾರೆ, ವ್ಯಾಪಾರ ಅಂತ ಇಲ್ಲಿ ಅವರು ಕರೀತಾರೆ. ದೇರ್ಫೋರ್ ಏನು ದ ಟ್ರೇಡ್, ವ್ಯಾಪಾರ ಅಂತ ಕರೀತಾರೆ ಸಣ್ಣ ಪ್ರಮಾಣದ ಒಂದು ವ್ಯವಹಾರ ಚಟುವಟಿಕೆಗಳನ್ನು ಮಾಡ್ತಕ್ಕಂಥ ಒಂದು ಆರ್ಥಿಕ ಚಟುವಟಿಕೆಗಳ ಒಂದು ಗುಂಪಿಗೆ ಟ್ರೇಡ್ ಅಂತ ಕರೀತಾರೆ, ವ್ಯಾಪಾರ ಅಂತ ಕರೀತಾರೆ. ಓಕೆ, ಇನ್ ಅದರ್ ವರ್ಡ್ಸ್, ಟ್ರೇಡ್ ರೆಫರ್ಸ್ ಟು ಸೇಲ್ಸ್, ಎಕ್ಸ್ಚೇಂಜ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಇನ್ನೊಂದು ಅರ್ಥದಲ್ಲಿ ಟ್ರೇಡ್ ಎದಕ್ಕೆ ಕರೀತಾರೆ ರೀ? ಇಲ್ಲಿ ಏನಿರ್ತದೆ ಅಂತ ಕೇಳ್ತಾರೆ ಅವರು, ಸೇಲ್ಸ್ ಮಾರಾಟ ಇರ್ತದೆ, ಎಕ್ಸ್ಚೇಂಜ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಇನ್ನೊಂದು ಅರ್ಥದಲ್ಲಿ ವ್ಯಾಪಾರ ಅಂದರೆ ಸರಕು ಮತ್ತು ಸೇವೆಗಳ ಮಾರಾಟ, ವಿನಿಮಯ ಮತ್ತು ವರ್ಗಾವಣೆ ಮಾಡ್ತಕ್ಕಂತಹ ಒಂದು ಪ್ರಕ್ರಿಯೆಗಳ ಗುಂಪಿಗೆ, ಕಾರ್ಯ ಚಟುವಟಿಕೆಗಳ ಗುಂಪಿಗೆ ಅಂತ ಕರೀತಾರೆ ವ್ಯಾಪಾರ ಅಂತ ಕರೀತಾರೆ.
ಇನ್ನು ನೋಡ್ರಿ, ಸರಕು ಮತ್ತು ಸೇವೆಗಳ ಮಾರಾಟ, ವಿನಿಮಯ ಮತ್ತು ವರ್ಗಾವಣೆ ಮಾಡ್ತಕ್ಕಂತಹ ಆರ್ಥಿಕ ಚಟುವಟಿಕೆಗಳ ಗುಂಪಿಗೆ, ವ್ಯವಹಾರ ಚಟುವಟಿಕೆಗಳ ಗುಂಪಿಗೆ, ಕಾರ್ಯಚಟುವಟಿಕೆಗಳಿಗೆ, ಪ್ರಕ್ರಿಯೆಗೆ ಗುಂಪಿಗೆ ಅಂತ ಕರೀತಾರೆ, ವ್ಯಾಪಾರ ಅಂತ ಕರೀತಾರೆ. ಓಕೆ, got clear? And now come to this trade again classified into two subcategories. Again ಅದ ಮತ್ತೆ ಈ ಒಂದು ವ್ಯಾಪಾರವನ್ನು ಮರು ವಿಭಾಗಿಸ್ತಾರ. ಹೆಂಗೆ, ಯಾವ ರೀತಿ ಅಂತ ಕೇಳಿದ್ರೆ, ಒಂದು ಇಂಟರ್ನಲ್ ಟ್ರೇಡ್ ಅಂತ ಕರೀತಾರೆ, ಅಂದರೆ ಆಂತರಿಕ ವ್ಯಾಪಾರ ಅಂತ ಕರೀತಾರೆ. ಇನ್ನೊಂದು ಎಕ್ಸ್ಟರ್ನಲ್ ಟ್ರೇಡ್ ಅಂತ ಕರೀತಾರೆ, ಬಾಹ್ಯ ವ್ಯಾಪಾರ ಅಂತ ಕರೀತಾರೆ. Then let me to start with the internal trade. ಆಂತರಿಕ ವ್ಯಾಪಾರ ಎಂದರೇನು? What do you mean by internal trade? Internal trade is that business activity which are to be performed within the boundary of a particular region or a country. ಆಂತರಿಕ ವ್ಯಾಪಾರ ಅಂದರೆ ಅದು ನೇಮ್ ಸ್ಪೆಸಿಫೈಸ್ ಆಂತರಿಕ. ಇಲ್ಲಿ ಒಂದು ದೇಶಕ್ಕೆ ಸೀಮಿತವಾದಂತಹ ಒಂದು ಗಡಿ ರೇಖೆ ಇರ್ತದಲ್ಲ, ಆ ದೇಶದ ಗಡಿ ರೇಖೆಯಲ್ಲಿ ಇರ್ತಕ್ಕಂತಹ ಏನು ಒಂದು ವ್ಯವಹಾರ ಚಟುವಟಿಕೆಗಳನ್ನು ಇಂಟರ್ನಲ್ ಟ್ರೇಡ್ ಅಂತ ಕರೀತಾರೆ, ಆಂತರಿಕ ಚಟುವಟಿಕೆಗಳು ಅಂತ ಕರೀತಾರೆ. ಓಕೆ, ದೆನ್ ಅಗೇನ್ ದಿಸ್ ಇಂಟರ್ನಲ್ ಟ್ರೇಡ್ ಹ್ಯಾಸ್ ಬೀನ್ divided or categorized into two subcategories. What are those ಅಂತ ಕೇಳಿದ್ರೆ, wholesale trade and retail trade. wholesale trade and retail trade. ಸಗಟು ವ್ಯಾಪಾರ ಮತ್ತು ಚಿಲ್ಲರೆ ವ್ಯಾಪಾರ ಅಂತ ಕರೀತಾರೆ. Then what do you mean by wholesale trade? ಸಗಟು ವ್ಯಾಪಾರ ಎಂದರೇನು? Wholesale trade is that business activity where the wholesaler purchases direct goods and services directly from the producer in a bulk quantity, in a large quantity. ಹೌದಾ? ಇಲ್ಲಿ ಸಗಟು ವ್ಯಾಪಾರ ಅಂತ ಕರೀತಾರೆ ಅಂತ ಕೇಳಿದ್ರೆ, ಇಲ್ಲಿ ಸಗಟು ವ್ಯಾಪಾರಿಗಳಂತ ಏನಿರ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ಉತ್ಪಾದಕರು ಉತ್ಪಾದಿಸಿದ ಸರಕು ಮತ್ತು ಸೇವೆಗಳನ್ನು ಬೃಹತ್ ಪ್ರಮಾಣದಲ್ಲಿ ಕೊಂಡುಕೊಳ್ತಾರೆ. ಅಂತಹ ಒಂದು ಕೊಂಡುಕೊಳ್ತಕ್ಕಂತಹ ಒಂದು ವ್ಯವಹಾರ ಚಟುವಟಿಕೆಗಳಿಗೆ ಹೋಲ್ಸೇಲ್ ಟ್ರೇಡ್ ಅಂತ ಕರೀತಾರೆ. ಹೋಲ್ಸೇಲ್ ಟ್ರೇಡ್ ಅಂತ ಕರೀತಾರೆ, ಸಗಟು ವ್ಯಾಪಾರ ಅಂತ ಕರೀತಾರೆ. ಹೋಲ್ಸೇಲ್ ಟ್ರೇಡ್ is that business activity where wholesaler purchases the goods and services in a large quantity for what? To again resell it retailers. ಏನು ಮಾಡ್ತಾನವ? ಸಗಟು ವ್ಯಾಪಾರಿ ಉತ್ಪಾದಕರಿಂದ, ಪ್ರೊಡ್ಯೂಸರ್ಗಳಿಂದ ಬೃಹತ್ ಪ್ರಮಾಣದಲ್ಲಿ ಸರಕು ಮತ್ತು ಸೇವೆಗಳನ್ನು ಖರೀದಿ ಮಾಡ್ತಾನೆ. ಖರೀದಿ ಕುಂತ್ಕೊಂಡ್ರೆ ಇಲ್ಲ, ಖರೀದಿ ಮಾಡೋದರ ಜೊತೆಗೆ ಆ ಖರೀದಿ ಮಾಡಿರ್ತಕ್ಕಂತಹ ಸರಕು ಮತ್ತು ಸೇವೆಗಳನ್ನು ರಿಟೇಲರ್ಸ್ಗಳಿಗೆ ಅಂದರೆ ಚಿಲ್ಲರೆ ವ್ಯಾಪಾರಿಗಳಿಗೆ ಏನು ಮಾಡ್ತಾನೆ, ಅವನು ಮಾರಾಟವನ್ನು ಮಾಡ್ತಾನೆ. ಇದಕ್ಕೆ ಅಂತ ಕರೀತಾರೆ ಹೋಲ್ಸೇಲ್ ಟ್ರೇಡ್ ಅಂತ ಕರೀತಾರೆ, ಸಗಟು ವ್ಯಾಪಾರ ಅಂತ ಹೇಳಿ ಕರೀತಾರೆ. ಓಕೆ, ದೆನ್ ವಾಟ್ ಡು ಯು ಮೀನ್ ಬೈ ರಿಟೇಲ್ ಟ್ರೇಡ್? ರಿಟೇಲ್ ಟ್ರೇಡ್ ಅಂತ ಅದಕ್ಕೆ ಕರೀತಾರೆ. ಚಿಲ್ಲರೆ ವ್ಯಾಪಾರ ಎಂದರೇನು, ಯಾವುದಕ್ಕೆ ಕರೀತಾರೆ ಅಂತ ಕೇಳಿದ್ರೆ, ರಿಟೇಲ್ ಟ್ರೇಡ್ ಬಿಸ್ನೆಸ್ ಈಸ್ ದ್ಯಾಟ್ ಬಿಸ್ನೆಸ್ ಆಕ್ಟಿವಿಟಿ where a small amount of goods and services are to be purchased from wholesalers and sell it to the consumers or customers. ರಿಟೇಲ್ ಟ್ರೇಡ್ ಅಂದ್ರೇನ್ರಿ? ಚಿಲ್ಲರೆ ವ್ಯಾಪಾರ ಅಂದ್ರೇನು? ಚಿಲ್ಲರೆ ವ್ಯಾಪಾರಿಗಳು ಏನು ಮಾಡ್ತಾರೆ, ಇಲ್ಲಿ ಸಗಟು ವ್ಯಾಪಾರಿಗಳಿಂದ ಸಣ್ಣ ಪ್ರಮಾಣದಲ್ಲಿ ಸರಕು ಮತ್ತು ಸೇವೆಗಳನ್ನು ಖರೀದಿ ಮಾಡ್ತಾರೆ. ಆ ಖರೀದಿ ಮಾಡೋದು ಅಷ್ಟೇ ಅಲ್ಲದೆ, ಆ ಖರೀದಿ ಮಾಡಿರ್ತಕ್ಕಂಥ ಸರಕು ಮತ್ತು ಸೇವೆಗಳನ್ನು ಅನುಭೋಗಿಗಳಿಗೆ ಅಥವಾ ಗ್ರಾಹಕರಿಗೆ ಅಥವಾ ಅಂತಿಮ ಅನುಭೋಗಿಗೆ ಮಾರಾಟವನ್ನು ಮಾಡ್ತಾರೆ. ಈ ಒಂದು ವ್ಯವಹಾರ ಚಟುವಟಿಕೆಗಳ ಗುಂಪಿಗೆ ಏನಂತ ಕರೀತಾರೆ ಅಂತ ಕೇಳಿದ್ರೆ, ರಿಟೇಲ್ ಟ್ರೇಡ್, ಚಿಲ್ಲರೆ ವ್ಯಾಪಾರ ಅಥವಾ ಚಿಲ್ಲರೆ ವ್ಯಾಪಾರಿಗಳು ಅಂತ ಕರೀತಾರೆ.
ಇಲ್ಲಿ ನೀವು ಕೇಳ್ಬೋದು, ಸರ್ ಕಸ್ಟಮರ್ ಆ್ಯಂಡ್ ಕನ್ಸ್ಯೂಮರ್ಸ್ಗೆ ಏನು ವ್ಯತ್ಯಾಸ ರೀ ಸರ್ ಅಂತ ಕೇಳ್ಬೋದು. ಅದೊಂದು ಕ್ಲಿಯರ್ ಮಾಡಿಬಿಡ್ತೇನೆ. ಕನ್ಸ್ಯೂಮರ್ ಅಂದರೆ ಅನುಭೋಗಿಯಾಗಿರ್ತಾನೆ. ಕಸ್ಟಮರ್ ಅಂದರೆ ಗ್ರಾಹಕ ಆಗಿರ್ತಾನೆ. ಹೆಂಗ್ರಿ ನೋಡ್ರಿ, ಕನ್ಸ್ಯೂಮರ್ ಆಸ್ ಅ ನೇಮ್ ಸ್ಪೆಸಿಫೈಸ್ ಕನ್ಸ್ಯೂಮಿಂಗ್. Consumer is a person, one who is going to utilize or to have or to consume a particular goods and service. ಒಂದು ಸರಕು ಅಥವಾ ಒಂದು ಸೇವೆಯನ್ನು ಅಂತಿಮವಾಗಿ ಅನುಭೋಗಿಸ್ತಕ್ಕಂತಹ, ಸೇವನೆ ಮಾಡ್ತಕ್ಕಂತಹ, ಉಪಯೋಗಿಸ್ತಕ್ಕಂತಹ ವ್ಯಕ್ತಿಗೆ ಅನುಭೋಗಿ ಅಂತ ಕರೀತಾರೆ, ಕನ್ಸ್ಯೂಮರ್ ಅಂತ ಕರೀತಾರೆ. ಆರ್ ಯು ಫಾಲೋವಿಂಗ್? ಅರ್ಥ ಆಗ್ಲಿಕ್ಕತ್ತದ್ರಿ? ಓಕೆ. ಕನ್ಸ್ಯೂಮರ್ ಅಂದರೆ ಯಾರು? ಒಂದು ನಿರ್ದಿಷ್ಟವಾದಂಥ ಸರಕು ಅಥವಾ ಸೇವೆಯನ್ನು ಅಂತಿಮವಾಗಿ ಉಪಯೋಗಿಸ್ತಕ್ಕಂತಹ, ಬಳಕೆ ಮಾಡ್ತಕ್ಕಂತಹ, ಸೇವನೆ ಮಾಡ್ತಕ್ಕಂತಹ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳ ಗುಂಪಿಗೆ ಕನ್ಸ್ಯೂಮರ್ಸ್ ಅಥವಾ ಕನ್ಸ್ಯೂಮರ್ ಅಂತ ಕರೀತಾರೆ. ದೆನ್ ಕಮ್ ಟು ದಿ ಕಸ್ಟಮರ್. ಗ್ರಾಹಕ ಅಂತ ಯಾರಿಗೆ ಕರೀತಾರೆ? ಕಸ್ಟಮರ್ ಇಸ್ ಅ ಪರ್ಸನ್ ಒನ್ ಹೂ ಕ್ಯಾನ್ ಬೈ ಗೂಡ್ಸ್ ಆರ್ ಸರ್ವಿಸಸ್. ಇಲ್ಲಿ ಗ್ರಾಹಕ ಏನಾಗಿರ್ತಾನೆ? ಕೇವಲ ಸರಕು ಮತ್ತು ಸೇವೆ ಅಥವಾ ಸರಕು ಅಥವಾ ಸೇವೆಯನ್ನು ಪರ್ಚೇಸ್ ಮಾಡ್ತಕ್ಕಂಥ, ಏನು ಖರೀದಿ ಮಾಡ್ತಕ್ಕಂಥ ವ್ಯಕ್ತಿ ಆಗಿರ್ತಾನೆ ಅಥವಾ ವ್ಯಕ್ತಿಗಳ ಗುಂಪಾಗಿರ್ತದೆ. ಒಂದು ವೇಳೆ ಆ ಎಕ್ಸ್ ಅನ್ನೋ ವ್ಯಕ್ತಿ, ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಎಕ್ಸ್ ಅನ್ನೋ ಒಬ್ಬ ವ್ಯಕ್ತಿ ಒಂದು ಸರಕನ್ನು, ಏನು ಒಂದು ಸರಕನ್ನು ಖರೀದಿ ಮಾಡಿದ ಅಂತ ಇಟ್ಕೊಳ್ರಿ, ಇವ ಗ್ರಾಹಕ ಆಗ್ತಾನೆ. ಈ ಖರೀದಿ ಮಾಡಿದ ವಸ್ತುವನ್ನು ಅಥವಾ ಸೇವೆಯನ್ನು ಈ ಎಕ್ಸ್ ಅನ್ನೋ ವ್ಯಕ್ತಿಯನ್ನು ಪರ್ಚೇಸ್ ಮಾಡಿರ್ತಾನಲ್ಲ, ಕೊಂಡ್ಕೊಂಡಿರ್ತಾನೆ, ಅವನೇ ಉಪಯೋಗಿಸಿದರೆ ಗ್ರಾಹಕನು ಅವನೇ, ಅನುಭೋಗಿನೂ ಅವನೇ. ಎರಡೂ ಅವನೇ ಆಗ್ತಾನೆ. ಯಾಕೆ? ಪರ್ಚೇಸ್ನು ಅವನೇ ಮಾಡ್ದ, ಅದನ್ನ ಸೇವನೂ ಅವನೇ ಮಾಡ್ದ, ಉಪಯೋಗನೂ ಅವನೇ ಮಾಡ್ದ. ಹೌದಾ? ಇವಾಗ ನೀವು ಮಾರ್ಕೆಟಲ್ಲಿ ಏನೋ ಒಂದು ಫ್ರೂಟ್ ಖರೀದಿ ಮಾಡಿದ್ರಿ, ಅಥವಾ ಏನೋ ಒಂದು ತಿನ್ಲಿಕ್ಕೆ ಪದಾರ್ಥ ತೊಗೊಂಡ್ರಿ, ಅಥವಾ ಬೇರೆನೂ ಯೂಸ್ ಮಾಡಲಿಕ್ಕೆ ವಸ್ತು ತೊಗೊಂಡ್ರಿ, ಆ ವಸ್ತು ನಿಮಗಾಗಿ ನೀವು ತೊಗೊಂಡಿದ್ರೆ ಗ್ರಾಹಕರು ನೀವೇ ಆಗ್ತೀರಿ, ಅನುಭೋಗಿನೂ ನೀವೇ ಆಗ್ತೀರಿ. ಒಂದು ವೇಳೆ ನೀವು ಈ ಏನು ಪ್ರಾಡಕ್ಟನ್ನು ಖರೀದಿ ಮಾಡಿ ನಿಮ್ಮ ಫ್ರೆಂಡ್ಗೋ, ನಿಮ್ಮ ಅಕ್ಕನಿಗೋ, ನಿಮ್ಮ ತಂಗಿಗೋ, ಅಣ್ಣನಿಗೋ, ತಮ್ಮನಿಗೋ, ಯಾರಿಗಾದ್ರೂ ನೀವು ತೊಗೊಂಡೋಗಿ ಕೊಟ್ಟರೆ ನೀವು ಗ್ರಾಹಕರಾಗ್ತೀರಿ ತೊಗೊಂಡವರು. ಅದನ್ನು ಉಪಯೋಗ ಮಾಡಿದವರು ಅಥವಾ ಸೇವನೆ ಮಾಡಿದವರು ಇರ್ತಾರಲ್ಲ, ಅವರು ಅನುಭೋಗಿಗಳಾಗ್ತಾರೆ. ತಿಳಿಯಾತತಿ? ಆರ್ ಯು ಫಾಲೋವಿಂಗ್? ಓಕೆ. ಪರ್ಚೇಸ್ ಮಾಡಿರ್ತಕ್ಕಂಥ, ಖರೀದಿ ಮಾಡಿರ್ತಕ್ಕಂಥ ವಸ್ತು ನೀವೇ ಯುಟಿಲೈಸ್ ಮಾಡ್ಕೊಂಡ್ರೆ ಗ್ರಾಹಕರು ನೀವೇ, ಅನುಭೋಗಿನೂ ನೀವೇ. ಒಂದು ವೇಳೆ ನೀವು ಅದನ್ನು ಪರ್ಚೇಸ್ ಮಾಡಿಕೊಂಡು ಗಿಫ್ಟ್ ಕೊಡ್ತಿದ್ದೀನಿ ಅಥವಾ ಏನೋ ಬೇರೆ ಕೊಡಿಸ್ತಾ ಇದ್ದೀನಿ ಅಂತ ತಿಳ್ಕೊಂಬಿಟ್ಟು ನೀವು ತೊಗೊಂಡೋದು ಮತ್ತೊಬ್ಬರಿಗೆ ಕೊಟ್ಟರೆ ಅದಾಗ್ತೀರಿ, ನೀವು ಗ್ರಾಹಕರಾಗ್ತೀರಿ, ಅವರು ಅಲ್ಟಿಮೇಟ್ ಯೂಸರ್ಸ್ ಆಗ್ತಾರೆ, ಅಂತಿಮ ಬಳಕೆದಾರರು ಅಂತ ಕರಿತೀವಿ, ಅಲ್ಟಿಮೇಟ್ ಕನ್ಸ್ಯೂಮರ್ಸ್ ಅಂತ ಕರಿತೀವಿ, ಅಂತಿಮ ಅನುಭೋಗಿ ಅಂತ ಕರಿತೀವಿ. ಓಕೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಕನ್ಸ್ಯೂಮರ್ ಆ್ಯಂಡ್ ಕಸ್ಟಮರ್. ನೆನ್ಪಿಟ್ಕೊಟ್ರು. ಓಕೆ, ವಿ ಹ್ಯಾವ್ ಡಿಸ್ಕಸ್ಡ್ ದಿ ಇಂಟರ್ನಲ್ ಟ್ರೇಡ್. ನೌ ಕಮ್ ಟು ದ ಎಕ್ಸ್ಟರ್ನಲ್ ಟ್ರೇಡ್. ಬಾಹ್ಯ ವ್ಯಾಪಾರ ಎಂದರೇನು? ಯಾವುದಕ್ಕೆ ಕರೀತಾರೆ ಬಾಹ್ಯ ವ್ಯಾಪಾರ ಅಂತ ಕೇಳಿದರೆ, ಎಕ್ಸ್ಟರ್ನಲ್ ಟ್ರೇಡ್ ಈಸ್ ಎಕ್ಸ್ಟ್ರೀಮ್ ಅಪೋಸಿಟ್ ಆಫ್ ಇಂಟರ್ನಲ್ ಟ್ರೇಡ್. ಹೆಂಗೆ ಅಂತ ಕೇಳಿದ್ರೆ, ಹಿಯರ್ ವಿ ಸೆಡ್ ಇನ್ ಇಂಟರ್ನಲ್ ಟ್ರೇಡ್ ವಿ ಸೆಡ್ it is a business activity within the boundary or within the region of a particular country ಅಂತ ಹೇಳಿದ್ವಿ. when the matter of external comes, it is opposite of internal trade. ಹೆಂಗೆ ಅಂತ ಕೇಳಿದ್ರೆ, external trade is that business activity where trading activity or business activity are to be performed with one or more countries or outside the countries. ಹೌದಾ?
ಹೊರಗಿನ ಅಥವಾ ನೆರೆಯ ದೇಶಗಳೊಂದಿಗೆ ಮಾಡ್ತಕ್ಕಂತಹ ಆರ್ಥಿಕ ಚಟುವಟಿಕೆಗಳ ಗುಂಪಿಗೆ ಅಥವಾ ವ್ಯವಹಾರ ಚಟುವಟಿಕೆಗಳ ಗುಂಪಿಗೆ ಬಾಹ್ಯ ವ್ಯಾಪಾರ ಅಂತ ಕರೀತಾರೆ. ನಮ್ಮ ದೇಶದಲ್ಲೆಲ್ಲ, ನಮ್ಮ ದೇಶದಿಂದ ಮತ್ತೊಂದು ದೇಶಕ್ಕೆ, ಸೇ ಫಾರ್ ಎಕ್ಸಾಂಪಲ್ ಇಂಡಿಯಾ, ಭಾರತ, ಇದು ನಮ್ಮ ಹೋಮ್ ಕಂಟ್ರಿ ಇದೆ. ನಾವು ಒಂದು ವೇಳೆ ಅಮೇರಿಕಾ ಕೂಡ USA ಕೂಡ ಟ್ರೇಡ್ ಮಾಡ್ತಾ ಇದ್ದೀವಿ ಅಂತ ಇದನ್ನೇಂತಾರೆ ನಾವು ಎಕ್ಸ್ಟರ್ನಲ್ ಟ್ರೇಡ್ ಅಂತೀವಿ. ಯಾಕೆ ಅಂತ ಕೇಳಿದರೆ, ಹಿಯರ್ ದ ಟ್ರೇಡ್ ಬಿಟ್ವೀನ್ ಟೂ ಕಂಟ್ರೀಸ್ ಆರ್ ಅವೈಲಬಲ್ ಆರ್ ಹ್ಯಾಪನಿಂಗ್. ಇಲ್ಲಿ ನಮ್ಮ ದೇಶ ಮತ್ತು ಅಮೇರಿಕಾ ದೇಶದ ನಡುವೆ ಒಂದು ವ್ಯಾಪಾರ ನಡೀತದೆ. ಅದು ಔಟ್ಸೈಡ್ ದ ಕಂಟ್ರಿ, ನಮ್ಮ ದೇಶದ ಹೊರಗಡೆ ಇರತಕ್ಕಂಥ ಒಂದು ಕಂಟ್ರಿ ಆಗಿರೋದ್ರಿಂದ ಅದಕ್ಕೆ ಏನಂತಾರೆ ನಾವು ಎಕ್ಸ್ಟರ್ನಲ್ ಟ್ರೇಡ್ ಅಂತವೆ. ಒಂದು ವೇಳೆ ನಾವು ವಿದಿನ್ ನಮ್ಮ ಭಾರತದಲ್ಲೇ ಮಾಡ್ತಾ ಇದ್ವಿ ಅಂದ್ರೆ ಇಂಟರ್ನಲ್ ಟ್ರೇಡ್ ಅಂತ ಕರಿತೀವಿ. ಓಕೆ, ಸೊ ಎಕ್ಸ್ಟರ್ನಲ್ ಟ್ರೇಡ್ ಅಂದ್ರೇನು? ಬಾಹ್ಯ ವ್ಯಾಪಾರ ಅಂದರೆ ನಮ್ಮ ದೇಶ ಬೇರೆ ಹೊರ ರಾಷ್ಟ್ರಗಳೊಂದಿಗೆ ಅಥವಾ ನೆರೆ ರಾಷ್ಟ್ರಗಳೊಂದಿಗೆ ಮಾಡ್ತಕ್ಕಂಥ ವ್ಯವಹಾರ ಚಟುವಟಿಕೆಗಳ ಒಂದು ಪ್ರಕ್ರಿಯೆಗೆ ಚಟುವಟಿಕೆಗಳ ಗುಂಪಿಗೆ ನಾವು ಎಕ್ಸ್ಟರ್ನಲ್ ಟ್ರೇಡ್ ಅಂತ ಕರಿತೀವಿ, ಬಾಹ್ಯ ವ್ಯಾಪಾರ ಅಂತ ಕರಿದ್ವಿ. ದೆನ್ ಅಗೇನ್ ದಿಸ್ ಎಕ್ಸ್ಟರ್ನಲ್ ಟ್ರೇಡ್ ಹ್ಯಾಸ್ ಬೀನ್ categorized into 3 types. What are those ಅಂತ ಕೇಳಿದ್ರೆ, ಒಂದನೇದು ಇಂಪೋರ್ಟ್ ಅಂತ ಬರ್ತದೆ. ಇಂಪೋರ್ಟ್ ಅಂದರೆ ಆಮದು ಅಂತ ಕರೀತಾರೆ, ಆಮದು ವ್ಯಾಪಾರ, ಇಂಪೋರ್ಟ್ ಟ್ರೇಡ್ ಅಂತ ಕರೀತಾರೆ. ದೆನ್ ವಾಟ್ ಯು ಮೀನ್ ಬೈ ಇಂಪೋರ್ಟ್ ಟ್ರೇಡ್? ಇಂಪೋರ್ಟ್ ಟ್ರೇಡ್ ಈಸ್ ದ್ಯಾಟ್ ಬಿಸ್ನೆಸ್ ಆಕ್ಟಿವಿಟೀಸ್ or those business activities where a home country will receive or buy or purchase needed goods and services from other country. Are you following? ಇಲ್ಲಿ ಒಂದು ರಾಷ್ಟ್ರ, say for example again India. Okay, ಇಂಡಿಯಾ ಇದು ನಮ್ಮ ಹೋಮ್ ಕಂಟ್ರಿ ಆಗ್ಯದ, ಹೌದಾ? ನಾವು ಹೊರ ರಾಷ್ಟ್ರದಿಂದ USA, ಚೈನಾ, ರಷ್ಯಾ ಆ್ಯಂಡ್ ಸೋ ಆನ್, ಈ ರೀತಿ ಹೊರ ರಾಷ್ಟ್ರಗಳಿಂದ ನಾವೇನಾದರೂ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳನ್ನ, ಸರಕು ಮತ್ತು ಸೇವೆಗಳನ್ನು ಆಮದು ಮಾಡ್ಕೊಳ್ತಾ ಇದ್ದಾರೆ, ಖರೀದಿ ಮಾಡ್ತಾ ಇದ್ದಾರೆ, ಅದನ್ನು ಆಮದು ವ್ಯಾಪಾರ ಅಂತ ಕರೀತಾರೆ, ಇಂಟರ್ನಲ್ ಟ್ರೇಡ್ ಅಂತ ಕರೀತಾರೆ, ಸಾರಿ ಇಂಪೋರ್ಟ್ ಟ್ರೇಡ್ ಅಂತ ಕರೀತಾರೆ. ಯಾಕ್ರಿ? ನಾವು ಭಾರತೀಯರು, ನಮ್ಮ ಭಾರತ ದೇಶ ರಷ್ಯಾ, USA, ಚೀನಾಗಳಂಥ ಒಂದು ಬೇರೆ ರಾಷ್ಟ್ರಗಳಿಂದ ಸರಕು ಮತ್ತು ಸೇವೆಗಳನ್ನು ಆಮದು ಮಾಡ್ಕೊಳ್ಳಿಕ್ಕತ್ತದ, ಖರೀದಿ ಮಾಡ್ಲಿಕ್ಕತ್ತದ, ಹೌದಾ? ಸರ್ ಏನೇನು ಖರೀದಿ ಮಾಡ್ಬೋದು ರೀ ಅಂತ ಕೇಳಿದರೆ, ಹೊಸ ಹೊಸ ತಂತ್ರಜ್ಞಾನಗಳಾಗಿರ್ಬೋದು, ಆಪರೇಟೆಡ್ ಟೆಕ್ನಾಲಜಿ, ಮಷಿನರೀಸ್, ಆಪರೇಟೆಡ್ ಮಷಿನರೀಸ್ ಆಗಿರ್ಬೋದು, ಆಟೋಮೊಬೈಲ್ಸ್ ಆಗಿರ್ಬೋದು ಆ್ಯಂಡ್ ಸೊ ಆನ್, ಹಲವಾರು ವಿಷಯಗಳನ್ನು, ಹಲವಾರು ಸರಕು ಮತ್ತು ಸೇವೆಗಳನ್ನು ನಾವು ಇಲ್ಲಿ ಏನು ಮಾಡ್ತೀವಿ, ಹೊರ ರಾಷ್ಟ್ರಗಳಿಂದ ಅಥವಾ ನೆರೆ ರಾಷ್ಟ್ರಗಳಿಂದ ಏನು ಮಾಡ್ತೀವಿ, ನಮ್ಮ ದೇಶಕ್ಕೆ ಖರೀದಿ ಮಾಡ್ತಾ ಇದ್ರೆ ಅದನ್ನು ಇಂಪೋರ್ಟ್ ಟ್ರೇಡ್ ಅಂತ ಕರೀತಾರೆ, ಆಮದು ವ್ಯಾಪಾರ ಅಂತ ಕರೀತಾರೆ. ಆ್ಯಂಡ್ ನಾವು ಕಮ್ ಟು ದ ಎಕ್ಸ್ಪೋರ್ಟ್ ಟ್ರೇಡ್. ಎಕ್ಸ್ಪೋರ್ಟ್ ಟ್ರೇಡ್ ರಫ್ತು ವ್ಯಾಪಾರ ಅಂತ ಕರೀತಾರೆ. ದ ನೇಮ್ ಸ್ಪೆಸಿಫೈಸ್ ಎಕ್ಸ್ಪೋರ್ಟ್. ಇಟ್ ಇಸ್ ದ ಅಪೋಸಿಟ್ ಆಫ್ ಇಂಪೋರ್ಟ್ ಟ್ರೇಡ್, ಹೌದಾ? ಇಂಪೋರ್ಟ್ ಟ್ರೇಡಲ್ಲಿ ನಾವು ಆಮದು ಮಾಡ್ಕೊಂಡ್ವಿ, ಹೊರಗಡೆ ರಾಷ್ಟ್ರಗಳಿಂದ ನಾವು ಖರೀದಿ ಮಾಡ್ಕೊಂಡ್ವಿ. ಎಕ್ಸ್ಪೋರ್ಟ್ ಟ್ರೇಡ್ ಅಂತ ಬಂದಾಗ ಇಲ್ಲ ಏನು ಮಾಡ್ತೀವಿ, ನಮ್ಮ ದೇಶದ ಸರಕು ಮತ್ತು ಸೇವೆಗಳನ್ನು ಏನು ಮಾಡ್ತೀವಿ, ನೆರೆ ರಾಷ್ಟ್ರಗಳಿಗೆ ಅಥವಾ ಹೊರಗಡೆಯ ರಾಷ್ಟ್ರಗಳಿಗೆ, ಹೊರಗಿನ ರಾಷ್ಟ್ರಗಳಿಗೆ, ದೇಶಗಳಿಗೆ ಏನು ಮಾಡ್ತೀವಿ, ಕಳಿಸ್ಕೊಡ್ತೀವಿ, ಮಾರಾಟ ಮಾಡ್ತೀವಿ. ಹಿಯರ್ ಅಂಡರ್ ದಿ ಎಕ್ಸ್ಪೋರ್ಟ್ ಟ್ರೇಡ್ the business activities are to be happening between again 2 or more countries outside the India, but in this case we Indians will produce goods and services and sell it to the other countries. ನಮ್ಮ ದೇಶದಲ್ಲಿ ಉತ್ಪಾದಿಸತಕ್ಕಂಥ ಸರಕು ಮತ್ತು ಸೇವೆಗಳನ್ನು ನೆರೆಯ ರಾಷ್ಟ್ರಗಳಿಗೆ ಅಥವಾ ಹೊರಗಡೆಯ ರಾಷ್ಟ್ರಗಳಿಗೆ ಮಾರಾಟ ಮಾಡ್ತಕ್ಕಂತಹ ಪ್ರಕ್ರಿಯೆಗೆ, ಮಾರಾಟ ಮಾಡ್ತಕ್ಕಂಥ ಒಂದು ಕಾರ್ಯಚಟುವಟಿಕೆಗಳಿಗೆ ಅಥವಾ ಪ್ರಕ್ರಿಯೆಗೆ ಅಂತ ಕರೀತಾರೆ ಎಕ್ಸ್ಪೋರ್ಟ್ ಟ್ರೇಡ್ ಅಂತ ಕರೀತಾರೆ, ರಫ್ತು ವ್ಯಾಪಾರ ಅಂತ ಹೇಳಿಬಿಟ್ಟು ಕರೀತಾರೆ. ಆ್ಯಂಡ್ ಲಾಸ್ಟ್ ಕಮ್ ಟು ದಿ ಇಂಟರ್ಪೋರ್ಟ್ ಟ್ರೇಡ್. ಏನ್ರಿ ಇಂಟರ್ಪೋರ್ಟ್ ಟ್ರೇಡ್ ಅಂದರೆ ಪುನರ್ ರಫ್ತು ವ್ಯಾಪಾರ. ಪುನರ್ ರಫ್ತು ವ್ಯಾಪಾರ ಆಸ್ ಅ ನೇಮ್ ಸ್ಪೆಸಿಫೈಸ್, ಪುನರ್ ಅಂದರೆ ರೀ ಎಕ್ಸ್ಪೋರ್ಟ್
ಹೆಂಗ್ರಿ ಅಂತ ಕೇಳಿದ್ರೆ ಹಿಯರ್ ದ one country will purchase goods and services from another external country and sell it to the same goods and services to another country, another outside the country. Hungry, simple. In simple, ಇಲ್ಲಿ ಹೇಳಬೇಕಂದ್ರೆ India is a home country, okay? India purchased goods and services from USA. India purchased or bought goods and services from USA and sell it to the same goods and services to China. ಇಲ್ಲೇನ್ರಿ ಒಂದು ದೇಶ ಮತ್ತೊಂದು ಹೊರಗಡೆ ರಾಷ್ಟ್ರದಿಂದ ಸರಕು ಮತ್ತು ಸೇವೆಗಳನ್ನು ಆಮದು ಮಾಡ್ಕೊಳ್ತದೆ. ಆ ಆಮದು ಮಾಡಿಕೊಂಡಿರ್ತಕ್ಕಂಥ ಸರಕು ಮತ್ತು ಸೇವೆಗಳನ್ನು ನೇರವಾಗಿ ಮತ್ತೊಂದು ನೆರೆ ರಾಷ್ಟ್ರಕ್ಕೆ ರಫ್ತು ಮಾಡ್ತದೆ, ಮಾರಾಟ ಮಾಡ್ತದೆ. ಈ ಒಂದು ಪ್ರಕ್ರಿಯೆಗೆ, ಈ ಒಂದು ಕಾರ್ಯಚಟುವಟಿಕೆಗೆ ಏನಂತ ಕರೀತಾರೆ ಅಂತ ಕೇಳಿದ್ರೆ ಪುನರ್ ರಫ್ತು ವ್ಯಾಪಾರ ಅಂತ ಕರೀತಾರೆ, ಇಂಟರ್ಪೋರ್ಟ್ ಟ್ರೇಡ್ ಅಂತ ಕರೀತಾರೆ. ಇದು ಹೋಮ್ ಕಂಟ್ರಿ ಇತ್ತು ಇಂಡಿಯಾ, USA ಎಂದು ಪರ್ಚೇಸ್ ಮಾಡಿದ್ವಿ ಸರಕು ಮತ್ತು ಸೇವೆಗಳನ್ನ, ಮತ್ತು ಆ ಸೇಮ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಟು ಬಿ ಸೋಲ್ಡ್ ಆರ್ ಸೆಲ್ ಇಟ್ ಟು ದಿ ಚೈನಾ. ಹೌದಾ? ದಿಸ್ ಇಸ್ ವಾಟ್ ಇಂಟರ್ಪೋರ್ಟ್ ಅಂತ ಕರೀತಾರೆ. ಸೊ ಸ್ಟೂಡೆಂಟ್ಸ್, ದಿಸ್ ಇಸ್ ಆಲ್ ಅಬೌಟ್ ದಿ ಟ್ರೇಡಿಂಗ್ ಅಂತ ಹೇಳಿದರು. Now come to the another sub major point of commerce, that is auxiliaries to trade. ಅಂದರೆ auxiliaries trade ಅಂತ ಯಾವುದು ಕರೀತಾರೆ? ವ್ಯಾಪಾರದ ಸಹಾಯಕಗಳು ಅಥವಾ ಪೂರಕಗಳು ಅಂತ ಕರೀತಾರೆ. ವ್ಯಾಪಾರದ ಸಹಾಯಕಗಳು ಅಥವಾ ಪೂರಕಗಳು ಅಂತ ಕರೀತಾರೆ. ಯಾವುದು ಕರೀತಾರೆ ನೋಡ್ರಿ. Auxiliaries trade activities are those activities which are meant to be assisting trading activities are known as auxiliaries to trade. ನೋಡ್ರಿ ಏನಂತ ಹೇಳ್ತಾರೆ ಇಲ್ಲಿ. These activities are generally referred to as services because these are in the nature of facilitating the activities relating to the industries and trade. ಇಲ್ಲಿ ಮುಖ್ಯವಾಗಿ auxiliaries to trade ಅಂತ ಬಂದಾಗ, ವ್ಯಾಪಾರದ ಪೂರಕಗಳು ಬಂದಾಗ ಇಲ್ಲಿ ಕೇವಲ ಸೇವೆಗಳನ್ನು ನಾವು ಕಾಣ್ತೀವಿ. ಇಂಡಸ್ಟ್ರಿಗೂ ಮತ್ತು ಟ್ರೇಡ್ ಸಂಬಂಧಪಟ್ಟಿರ್ತಕ್ಕಂಥ, ಅಂದರೆ ಇಂಡಸ್ಟ್ರಿ ಟ್ರೇಡ್ ಆ್ಯಂಡ್ ಕಾಮರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಸೇವೆಗಳೇನು ಬರ್ತಾವಲ್ಲ, ಆ ಸೇವೆಗಳನ್ನು ಕೊಡ್ತಕ್ಕಂತಹ ಒಂದು ಕೆಲಸ ಆಕ್ಸಿಲರೀಸ್ ಟು ಟ್ರೇಡ್ ಮಾಡ್ತದೆ. ವ್ಯಾಪಾರದ ಪೂರಕಗಳು ಅಂತಂದರೆ ಒಂದು ವ್ಯವಹಾರ ಚಟುವಟಿಕೆ ಆಗಬೇಕು ಅಂತ ಕೇಳಿದರೆ, ಒಂದು ವ್ಯವಹಾರದ ಚಟುವಟಿಕೆಗಳು ಗುಂಪಲ್ಲಿ ನಡಿಬೇಕು ಅಂತ ಕೇಳಿದರೆ ಇಲ್ಲಿ ಕೆಲವೊಂದಿಷ್ಟು ಸೇವೆಗಳ ಅಗತ್ಯ ಬರ್ತಾವೆ. ಸರಕುಗಳನ್ನು ಇಲ್ಲಿ ಉತ್ಪಾದನೆ ಮಾಡ್ತೀವಿ, ಎಕ್ಸ್ಚೇಂಜ್ ಮಾಡ್ತೀವಿ, ವಿನಿಮಯ ಮಾಡ್ಕೊತೀವಿ, ಅಲ್ಲಿ ಕಳಿಸ್ತೀವಿ, ಇಲ್ಲಿ ಕಳಿಸ್ತೀವಿ, ಎಲ್ಲ ನೋಡಿದ್ವಿ. ಅವು ಕಳಿಸ್ತಾ ಇದ್ದೀವಿ, ತಗೊಳ್ತಾ ಇದ್ದೀವಿ, ಕೊಡ್ತಾ ಇದ್ದೀವಿ ಅಂತ ಏನು ಹೇಳ್ತಾ ಇದ್ದೀವಲ್ಲ, ಅವು ಯಾವ ರೀತಿ ನಡೀತಾವ, ಅವಕ್ಕೆ ಪೂರಕಗಳೇನು, ಸಪ್ಲಿಮೆಂಟ್ರಿ ಏನೈತವಕು, ಅವಕ್ಕೆ ಸಹಾಯಕವಾಗಿ ಏನು ಕೆಲಸ ಮಾಡ್ತಾವ. ಆಕ್ಸಿಲರೀಸ್ ಟ್ರೇಡ್ ಆಕ್ಟಿವಿಟೀಸ್ ಆರ್ ದೋಸ್ ಆಕ್ಟಿವಿಟೀಸ್ ವಿಚ್ ಆರ್ ಪ್ರೊವೈಡಿಂಗ್ ಸರ್ವಿಸಸ್ ಟು ಹೋಮ್, ಟು ಇಂಡಸ್ಟ್ರೀಸ್, ಟ್ರೇಡ್ ಆ್ಯಂಡ್ ಕಾಮರ್ಸ್. ಯಾವ್ಯಾವು ಅಂತ ಕೇಳಿದ್ರೆ, ಫಸ್ಟ್ ಒನ್ ಈಸ್ ಟ್ರಾನ್ಸ್ಪೋರ್ಟೇಷನ್. ಸಾರಿಗೆ ವ್ಯವಸ್ಥೆಯನ್ನು ಕೊಡ್ತಕ್ಕಂಥ ಕೆಲಸ ಆಕ್ಸಿಲರೀಸ್ ಟ್ರೇಡಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಅಂದರೆ ಇಲ್ಲಿ ಏನೇನು ನಾವು ಉತ್ಪಾದನೆ ಮಾಡ್ತೀವಲ್ಲ, ಇಂಡಸ್ಟ್ರೀಸ್, ಟ್ರೇಡ್, ಹೌದಾ, ವಾಟ್ ಎವರ್ ದಿ ಗೂಡ್ಸ್ ಆರ್ ಟು ಬಿ ಪ್ರೊಡ್ಯೂಸ್ಡ್ ಬೈ ಇಂಡಸ್ಟ್ರಿ ಆರ್ ಬಿಸ್ನೆಸ್ ಆರ್ ಟ್ರೇಡ್, ವಾಟ್ ಎವರ್ ಇಟ್ ಮೈಟ್ ಬಿ, ದಟ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ಬಿ ಈಸ್ ಮಸ್ಟ್ ಟು ಸೆಲ್ ಇಟ್ ಟು ದಿ ಮಾರ್ಕೆಟ್. ಹೌದಾ, ಪ್ರೊಡ್ಯೂಸ್ ಮಾಡಿ ಇಟ್ಕೊಂಡು ಕುಂತೆ ಅಂದರೆ ನಡೆಯೋದಿಲ್ಲ.
ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಸರಕು ಮತ್ತು ಸೇವೆಗಳನ್ನು ಆ ಒಂದು ಸರಕುಗಳನ್ನು ಎಂತ ಬರ್ತಾವಲ್ಲ ವಸ್ತುಗಳನ್ನು ಮಾರುಕಟ್ಟೆಗೆ ಬರಬೇಕು ಅಥವಾ ಅದು ಅವಶ್ಯಕತೆ ಇರುವ ವ್ಯಕ್ತಿಗಳಿಗೆ, ಗ್ರಾಹಕರಿಗೆ ಅಥವಾ ಅನುಭೋಗಿಗಳಿಗೆ ತಲುಪಬೇಕಂದ್ರೆ ಏನು ಟ್ರಾನ್ಸ್ಪೋರ್ಟೇಷನ್ ಅವಶ್ಯಕತೆ ಇದೆ. ಅದ ಯಾವುದಕ್ಕೆ ಅವಶ್ಯಕತೆ ಹೇಳ್ರಿ? ಸರಕುಗಳನ್ನು ಉತ್ಪಾದಿಸತಕ್ಕಂಥ ಸರಕುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಲಿಕ್ಕೆ, ತಲುಪಿಸಲಿಕ್ಕೆ, ಅವಶ್ಯಕತೆ ಇರತಕ್ಕಂಥ ಒಂದು ಪ್ರದೇಶಗಳಿಗೆ ನೀಡಲಿಕ್ಕೆ ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಇಲ್ಲಿ ಆಕ್ಸಿಲರೀಸ್ ಟ್ರೇಡ್ ಆಗಿ ಕೆಲಸ ಮಾಡ್ತದೆ. ಓಕೆ, ನೆಕ್ಸ್ಟ್ ಯಾವುದು? ವೇರ್ ಹೌಸಿಂಗ್, ದಾಸ್ತಾನುಗಾರಿಕೆ ಅಥವಾ ದಾಸ್ತಾನು ಅಂತ ಕರೀತಾರೆ, ಗೋಡೌನ್ ಅಂತ ನಾವು. ಹೌದಾ? ಸರಕು ಉತ್ಪಾದಿಸ್ತಕ್ಕಂಥ ಸರಕು ಮತ್ತು ಸೇವೆಗಳು ಹೇಳಿದ್ವು ಏನು, ಲಾರ್ಜ್ ಕ್ವಾಂಟಿಟಿಯಲ್ಲಿ ನಾವು ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡ್ತೀವಿ ಅಂತಕ್ಕಂಥ ಅರ್ಥವನ್ನು ನಾವು ಇಲ್ಲಿ ಇಂಡಸ್ಟ್ರೀಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಇಲ್ಲಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಹೌದಾ? ಆ ಉತ್ಪಾದಿಸ್ತಕ್ಕಂತಹ ಬೃಹತ್ ಪ್ರಮಾಣದ ಸರಕು ಮತ್ತು ಸೇವೆಗಳನ್ನು ಒಂದು ದಾಸ್ತಾನು ಮಾಡಿ ಅಲ್ಲಿ ಶೇಖರಣೆ ಮಾಡಿದಾಗ ಏನು ಅವಶ್ಯಕತೆಗೆ ತಕ್ಕಂತೆ ಅವುಗಳನ್ನ ಉಪಯೋಗಿಸಲಿಕ್ಕೆ, ಅನುಭೋಗಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಒಂದು ಕೆಲಸವನ್ನು ಇಲ್ಲಿ ದಾಸ್ತಾನುಗಾರಿಕೆ, ವೇರ್ ಹೌಸಿಂಗ್ ಆಕ್ಸಿಲರೀಸ್ ಟ್ರೇಡ್ ಆಗಿ ಕೆಲಸ ನಮಗೆ ಕೊಡ್ತದೆ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಕಮ್ ಟು ದ ಇನ್ಶೂರೆನ್ಸ್, ವಿಮೆ ಅಂತ ಕರಿತೇವೆ, ಇನ್ಶೂರೆನ್ಸ್. ಹೌದಾ? ಈ ಇನ್ಶೂರೆನ್ಸ್ ಏನು ಮಾಡ್ತದೆ ರೀ? ಇಲ್ಲಿ ಇನ್ಶೂರೆನ್ಸ್ ಕೆಲಸ ಏನು ಅಂತ ಕೇಳಿದ್ರೆ, ನಾವು ಉತ್ಪಾದಿಸ್ತಕ್ಕಂತಹ ಸರಕು ಮತ್ತು ಸೇವೆಗಳ ಒಂದು ಮಾನಿಟರಿ ಬೆನಿಫಿಟ್ ಆಗಲಿ ಅಂಥೇಳಿ ನಾವು ವಿಮೆಯನ್ನು ಮಾಡಿಸ್ತೇವೆ. ಅಂದರೆ ಏನಾದರೂ ನೈಸರ್ಗಿಕವಾದ ಆಪತ್ತು ಬಂದರೆ, ನಾವು ಈಗ ವೇರ್ ಹೌಸ್ ಅಂತ ಹೇಳಿದ್ವಿ, ಟ್ರಾನ್ಸ್ಪೋರ್ಟೇಷನ್ ಅಂತದ್ವಿ, ಇಲ್ಲಿ ಸರಕು ಮತ್ತು ಸಾಗಣೆ ಆಗಬೇಕಾದ್ರೆ ಏನು ಫ್ಲಡ್ ಬಂತು, ಮಳೆಗಾಲದಲ್ಲಿ ಏನೋ ನಾವು ಗುಡ್ಸನ್ನ ಒಂದು ಪ್ಲೇಸ್ ಇನ್ನೊಂದು ಪ್ಲೇಸಿಗೆ ನಾವು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಫ್ಲಡ್ ಬಂತು, ನಮ್ಮದು ಲಕ್ಷಾಂತರ ರೂಪಾಯಿದ ಒಂದು ಸರಕು ಮತ್ತು ಸೇವೆಗಳು ಲಾಸ್ ಅದು. ಆ ರೀತಿ ನೈಸರ್ಗಿಕವಾಗಿ ಆಪತ್ತು ಬಂದು ಏನೋ ಒಂದು ನಮ್ಗೆ ಲಾಸ್ ಆಗ್ತದಲ್ಲ, ನಷ್ಟ ಭಯ ಉಂಟಾಗ್ತದಲ್ಲ, ಆ ನಷ್ಟ ಭಯವನ್ನು ಭರಿಸಲಿಕ್ಕೆ ಇನ್ಶೂರೆನ್ಸನ್ನು ಮಾಡಿಸ್ತಾರೆ. ಅದೇ ರೀತಿ ವೇರ್ ಹೌಸಿಂಗ್ ಒಳಗೆ ನಾವು ಗೋಡೌನ್ ಒಳಗೆ ಏನು ಒಂದು ಸರಕುಗಳನ್ನು ಶೇಖರಣೆ ಮಾಡಿಟ್ಟಿದ್ವಿ, ಹಲವಾರು ಕಾರಣಾಂತರಗಳಿಂದ ಏನಾಗ್ತದೆ ಅಲ್ಲಿ ಆ ಒಂದು ಶೇಖರಣೆ ಮಾಡಿರ್ತಕ್ಕಂಥ ವಸ್ತು ಕೊಳೆಯುವ ಸಾಧ್ಯತೆಗಳಿರ್ತದೆ, ಅಥವಾ ಗೆದ್ದಲುಗಳು ತಿಂತಕ್ಕಂಥ ಸಾಧ್ಯತೆಗಳಿರ್ತದೆ, ಅಥವಾ ಕ್ಲೈಮೇಟಿಕ್ ಕಂಡೀಷನಲ್ಲಿ ಏರುಪೇರು ಆಗೋದ್ರಿಂದ ಅಲ್ಲಿ ಅವು ಔಟ್ಡೇಟೆಡ್ ಆಗ್ತಕ್ಕಂಥ ಸಾಧ್ಯತೆಗಳಿರ್ತಾವೆ. ಸೊ ಈ ರೀತಿ ಏನಾದರೂ ನೈಸರ್ಗಿಕವಾದ ಆಪತ್ತು ಬಂದರೆ ನಮ್ಮ ಶೇಖರಣೆ ಮಾಡಿರ್ತಕ್ಕಂಥ ಅಥವಾ ಸಾಗಾಣಿಕೆ ಮಾಡ್ತಕ್ಕಂಥ ಒಂದು ಸರಕುಗಳ ಮೇಲೆ ಏನಾದರೂ ಆ ರೀತಿ ಆಪತ್ತು ಬಂದರೆ, ನಷ್ಟಭಯ ಉಂಟಾದರೆ ಅದನ್ನು ಭರಿಸಲಿಕ್ಕೆ ಇನ್ಶೂರೆನ್ಸನ್ನು ಮಸ್ಟ್ ಆ್ಯಂಡ್ ಶುಡ್ ಆಗಿ ಕಡ್ಡಾಯವಾಗಿ ಪ್ರತಿಯೊಂದು ವ್ಯಾಪಾರಿ ಅಥವಾ ಏನು ಬಿಸ್ನೆಸ್ ಮ್ಯಾನ್ ಅಂತ ಕರಿತೀವಿ, ವ್ಯವಹಾರ ತಜ್ಞರವರು ಮಾಡಿಸಬೇಕು ಅಥವಾ ಮಾಡಿಸಿರ್ತಾರೆ. ಅದು ಸಹ ಇಲ್ಲಿ ವ್ಯಾಪಾರದ ಪೂರಕವಾಗಿ ಕೆಲಸ ಮಾಡ್ತದೆ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಕಮ್ಸ್ ದಿ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್. ಬ್ಯಾಂಕು ಮತ್ತು ಹಣಕಾಸು ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಕೊಡ್ತದೆ. ಇಲ್ಲೇನು ಮಾಡ್ತಾವೆ ಇವು ಅಂತ ಕೇಳಿದ್ರೆ, ಬ್ಯಾಂಕ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಥವಾ ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಲೋನ್ಸ್ಗಳನ್ನು ಕೊಡ್ತಾವ, ಸಾಲವನ್ನು ಕೊಡ್ತಾವ. ಅಂದರೆ ಲಾರ್ಜ್ ಸ್ಕೇಲ್, ಮೀಡಿಯಮ್ ಸ್ಕೇಲ್, ಸ್ಮಾಲ್ ಸ್ಕೇಲ್, ಟೈನಿ ಇಂಡಸ್ಟ್ರೀಸ್ ಆ್ಯಂಡ್ ಹ್ಯಾಂಡಿಕ್ರಾಫ್ಟ್, ಹ್ಯಾಂಡ್ಲೂಮ್ ಆ್ಯಂಡ್ ಸೋ ಆನ್, ಎಷ್ಟು ತರನಾದಂತಹ ಒಂದು ಈ ಒಂದು ಆರ್ಥಿಕ ಚಟುವಟಿಕೆಗಳಂತೇನು ಬರ್ತಾವ, ಉತ್ಪಾದನಾ ಕಾರ್ಯಗಳಂತೇನು ಬರ್ತಾವ, ಅವುಗಳಿಗೆ ಹಣದ ಸಹಾಯವನ್ನು ಕೊಡ್ತಕ್ಕಂಥ ಕೆಲಸ ಯಾವ ಮಾಡ್ತಾವೆ? ಬ್ಯಾಂಕ್ಗಳು ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಹಣಕಾಸಿನ ಸಂಸ್ಥೆಗಳು ಮಾಡ್ತವೆ. ಬ್ಯಾಂಕ್ ಅಂದ ತಕ್ಷಣ ಇಲ್ಲಿ ಪ್ರೈವೇಟ್ ಬ್ಯಾಂಕ್ ಆಗಿರ್ಬೋದು, ಪಬ್ಲಿಕ್ ಬ್ಯಾಂಕು ಆಗಿರ್ಬೋದು, ಖಾಸಗಿ ಮತ್ತು ಸಾರ್ವಜನಿಕ ಬ್ಯಾಂಕ್ ಸಹ ಆಗಿರ್ಬೋದು ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಕೊಡ್ತದೆ. ಆ್ಯಂಡ್ ದ ಲಾಸ್ಟ್ ಒನ್ ಯಾವುದು? ಅಡ್ವರ್ಟೈಸಿಂಗ್, ಜಾಹೀರಾತು. ಹೌದಾ? ನಾವು ಹಲವಾರು ತರಹದ ಜಾಹೀರಾತುಗಳನ್ನು ಈಗಿನ ದಿನಮಾನದಲ್ಲಿ ನಾವು ಕಾಣ್ತೀವಿ. ಹೌದಾ? ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯಗಳಲ್ಲಿ, ಸಣ್ಣ ಪುಟ್ಟ ವಸ್ತುವಿನ ಒಂದು ಜಾಹೀರಾತುಗಳನ್ನು ಅಷ್ಟು ಅಟ್ರಾಕ್ಟಿವ್ ಆಗಿ ತೋರಿಸ್ತಕ್ಕಂಥ ಕೆಲಸ ಪ್ರೊಡ್ಯೂಸರ್ಸ್ಗಳು ಮಾಡ್ತಾರೆ. ಸರ್, ಅಡ್ವರ್ಟೈಸಿಂಗ್ ಯಾಕೆ ಮಾಡ್ತಾರೆ ಅಂತ ಕೇಳಿದ್ರೆ, ಆ ವಸ್ತುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ಗ್ರಾಹಕರಿಗೆ ಅಥವಾ ಅನುಭೋಗಿಗಳಿಗೆ ತಲುಪಲಿಕ್ಕೆ,
detailed information within a short period or in a brief manner ಅವ್ರಿಗೆ ತಲುಪಲಿ to reach the particular information regarding a particular goods or service, to reach the needy people or the consumer or the buyer or the viewers. ಯಾರು ನೋಡ್ತಿರ್ತಾರೆ ಅಡ್ವರ್ಟೈಸ್ಮೆಂಟ್ಗಳು ಅವರಿಗೆ ಈ ಒಂದು ವಸ್ತುವಿನ ಬಗ್ಗೆ ಮಾಹಿತಿ ಬರಲಿ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಅಡ್ವರ್ಟೈಸಿಂಗ್ ಮಾಡ್ತಾರೆ. ಎಷ್ಟು ಎಫೆಕ್ಟಿವ್ ಆಗಿ ಅಡ್ವರ್ಟೈಸಿಂಗ್ ನೀವು ಮಾಡ್ತೀರೋ ಅಷ್ಟೇ ಎಫೆಕ್ಟಿವ್ ಆಗಿ ನಿಮ್ಮ ಮಾರ್ಕೆಟ್ ಬೆಳೀತದೆ, ನಿಮ್ಮ ವಸ್ತುವಿಗೆ ಒಂದು ಮಾರ್ಕೆಟ್ ಹುಟ್ಕೊಳ್ತದೆ, ನಿಮ್ಮದೇ ಆಗಿರ್ತಕ್ಕಂಥ ಒಂದು ಟ್ರೇಡ್ ಮಾರ್ಕ್ ಅಥವಾ ಒಂದು ವ್ಯಾಪಾರದ ಒಂದು ಸ್ಟೇಟಸ್ ಅಲ್ಲಿ ಮಾರುಕಟ್ಟೆಯಲ್ಲಿ ಕಂಡು ಬರ್ತದೆ, ಕಾಣಲಿಕ್ಕೆ ಸಾಧ್ಯ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಈ ಮುಖ್ಯವಾದ 5 ಪೂರಕಗಳು ಆಕ್ಸಿಲರೀಸ್ ಟ್ರೇಡ್ ಆಗಿ ಕೆಲಸ ಮಾಡ್ತವೆ, ವ್ಯಾಪಾರದ ಪೂರಕಗಳಾಗಿ ಕೆಲಸವನ್ನು ಮಾಡ್ತವೆ ಅನ್ನೋದನ್ನು ಇಲ್ಲಿ ನಾವು ನೋಡಿದ್ವಿ. ಓಕೆ, ಇನ್ನು ಮುಂದೆ ಏನು ಬರ್ತದೆ ಅಂತ ಕೇಳಿದರೆ ಆಬ್ಜೆಕ್ಟಿವ್ಸ್ ಬರ್ತಾವ, ಉದ್ದೇಶಗಳು ಬರ್ತಾವ. ಓಕೆ, ಉದ್ದೇಶಗಳು ವ್ಯವಹಾರದ ಉದ್ದೇಶಗಳೇನು, ವಾಟ್ ಈಸ್ ದ ಮೇನ್ ಮೋಟೋ ಆಫ್ ಆರ್ ದ ಆಬ್ಜೆಕ್ಟಿವ್ ಆಫ್ ಅ ಬಿಸ್ನೆಸ್. ಆಬ್ಜೆಕ್ಟಿವ್ ಆಫ್ ಬಿಸ್ನೆಸ್ ಅದ ಏನು ಮುಖ್ಯ ಉದ್ದೇಶ ಅಂತ ಕೇಳಿದರೆ, ಒಂದನೇದು ಮಾರ್ಕೆಟ್ ಸ್ಟ್ಯಾಂಡಿಂಗ್. ಒಂದನೇದು ಮಾರ್ಕೆಟ್ ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ. ಏನ್ರಿ ಮಾರ್ಕೆಟ್ ಸ್ಟ್ಯಾಂಡಿಂಗ್ ಅಂದರೆ? ಮಾರ್ಕೆಟ್ ಸ್ಟ್ಯಾಂಡಿಂಗ್ ಅಂತ ಕರೀತಾರೆ. ಅಂದರೆ ಮಾರುಕಟ್ಟೆಯಲ್ಲಿ ನಿಮ್ಮದೇ ಆದಂಥ ಒಂದು ಅಸ್ತಿತ್ವ. ಇಫ್ ಯು ಆರ್ ಫಾಲೋವಿಂಗ್ ದೀಸ್ ಆಲ್ ಆಕ್ಸಿಲರೀಸ್ ಟ್ರೇಡ್ ಇನ್ ಅ ಬೆಟರ್ ಮ್ಯಾನರ್, ಇನ್ ದ ಬೆಸ್ಟ್ ಮ್ಯಾನರ್, then there is no doubt at all that your business is having a good standing or good reputation in the market. It might be local market or global market, ಯಾವುದಾದ್ರೂ ಆಗಿರ್ಬೋದು.